ಹಲೋ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಾಳೆ ಪ್ಲಾಟು. ಗೆಳೆಯರೇ, ಇದು 9 ತಿಂಗಳ 10 ದಿನಗಳಾದವು. ಈಗ ನೋಡ್ತಾ ಇರ್ಬೋದು ನೀವೀಗ ಬಾಳೆ ಗಿಡಗಳು ಗೊನೆಗಳನ್ನು ಉಗಿತಾ ಇದ್ದಾವೆ. ಈಗ ಗೆಳೆಯರೇ, ಇದಕ್ಕೆ ಎಲ್ಲ ತರಹದ ಗೊಬ್ಬರಗಳನ್ನು NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಜೈವಿಕ ಗೊಬ್ಬರ ಅಂದರೆ ಕಾಂಪೋಸ್ಟ್ ಗೊಬ್ಬರ ಎಲ್ಲವನ್ನು ಇದಕ್ಕೆ ಹಾಕಲಾಗಿದೆ. ಈಗ ಗೊನೆಗಳು ತುಂಬ ಸ್ಪೀಡಾಗಿ ಬರ್ತಾ ಇದ್ದಾವೆ ಗೆಳೆಯರೆ, ನೋಡ್ಬೋದು ನೀವು. ಇನ್ನೂ ಸ್ವಲ್ಪ ಬರಬೇಕು ಗೆಳೆಯರೆ. ಇದು ಇನ್ನೊಂದು ಸ್ವಲ್ಪ ಬಂದ ತಕ್ಷಣ ಇದನ್ನು ಮುರಿದು ತೆಗಿಬೇಕಾಗತ್ತೆ. ಯಾಕಂದರೆ ಅದನ್ನು ಮುರಿದು ತೆಗೆಯದೇ ಇದ್ದರೆ ಇವು ಏನಿರ್ತಾವಲ್ಲ ಇವೆಲ್ಲ ಕಾಯಿಗಳು ಒಂದೇ ಸಮನಾಗಿ ಬರೋದಿಲ್ಲ. ಇಲ್ಲಿ ಕಿರಿಯಾಗಿ ಉಳಿತವೆ ಗೆಳೆಯರೆ, ಮೇಲ್ಗಡೆ ಇದ್ದದ್ದು ಬಲಿತವೆ, ದಪ್ಪಗಾಗಿ ಬೀಳ್ತವೆ. ಆ ಕಾರಣಕ್ಕಾಗಿ ಇದನ್ನು ಮುರಿದು ತೆಗಿತಪ್ಪ ಅಂತಂದರೆ ಇದರ ರಸ ಎಲ್ಲ ಇಲ್ಲೇ ಹೀರ್ಕೊಂಡು ಚೆನ್ನಾಗಿ ಕಾಯಿಗಳು ಒಂದೇ ಸಮನಾಗಿ ಸೈಜಾಗಿ ಬಂದುಬಿಡ್ತವೆ ಗೆಳೆಯರೆ. ಈಗ ಗೊನೆಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ನೋಡ್ಬೋದು ನೀವೀಗ ಗೊನೆಗಳು ಹಾಗೆ ಬರ್ತಾ ಇದ್ದಾವೆ ಅನ್ನೋದನ್ನು. ಇಲ್ಲಿಯೂ ಗೊನೆ ಬರ್ತಾ ಇದೆ, ಇಲ್ಲಿಯೂ ಗೊನೆ ಬರ್ತಾ ಇದೆ, ಇಲ್ಲಿಯೂ ಗೊನೆ ಬರ್ತಾ ಇದೆ, ಅಲ್ಲಿಯೂ ಗೊನೆ ಬಿಟ್ಟಿದೆ, ಹೊರಗೆ ಬಂದಿದೆ ಪೂರ್ತಿ. ಹಾಗೆ ಕೆಲವೊಂದು ಸ್ಪೀಡಾಗಿ ಮುಂಚಿತವಾಗಿ ಬಂದು ಕಾಯಿಗಳನ್ನು ಬಿಟ್ಟಿದ್ದಾವೆ. ಈಗ ದಪ್ಪ ಆಗ್ತಾ ಇದ್ದಾವೆ ಕಾಯಿಗಳು. ಈ ಕಾಯಿಗಳ ಮಧ್ಯೆ ಒಣಗಿರತಕ್ಕಂಥ ತಪ್ಪಲ ಏನಾದರೂ ಕಂಡ್ರೆ ತೆಗಿಬೇಕು ಗೆಳೆಯರೆ, ಎಲ್ಲ ಗಲೀಜಾಗತ್ತೆ. ನೋಡ್ಬೋದು ಗೆಳೆಯರೆ ಈಗ ಗೊನೆಗಳು ಹೇಗೆ ಬರ್ತಾ ಇದ್ದಾವೆ ಅನ್ನೋದನ್ನು. ಇದಕ್ಕೀಗ 13-0-45 ಗೊಬ್ಬರ ತುಂಬ ಮುಖ್ಯ ಗೆಳೆಯರೆ ಈಗ. ಹಾಗೆ 0-52-34 ಗೊಬ್ಬರ ಕೂಡ ತುಂಬ ಮುಖ್ಯ. ಒಂದು ತರಹದ ಗೊಬ್ಬರವನ್ನು ಬಿಟ್ಟ ತಕ್ಷಣ ಮತ್ತೊಂದು ತರಹದ ಗೊಬ್ಬರವನ್ನು ಒಂದು 10 ದಿನಗಳಾದ ನಂತರ ಬಿಡ್ತಾ ಹೋಗಬೇಕಾಗತ್ತೆ ಗೆಳೆಯರೆ. ಪ್ರತಿ ಎಕರೆ 3-4 kg ಗೊಬ್ಬರವನ್ನು ಡ್ರಿಪ್ ಮುಖಾಂತರ ಬಿಡಬೇಕು ಗೆಳೆಯರೆ. 1-2 ಸಾರಿ ಬಿಡೋದ್ರಿಂದ ಎಲ್ಲ ಗೊನೆಗಳು ಹೊರಗೆ ಬಂದುಬಿಡ್ತಾವೆ ಗೆಳೆಯರೆ. ನೋಡ್ಬೋದು ಎಲ್ಲ ಗೊನೆಗಳು ತುಂಬ ಸ್ಪೀಡಾಗಿ ಬರ್ತಾ ಇದ್ದಾವೆ. ಇವೆಲ್ಲ ಗುಣಗಳು ಬಂದ ನಂತರ ಪೂರ್ತಿಯಾಗಿ ಒಳಗಡೆ ಇರ್ತಕ್ಕಂಥ ಎಲ್ಲ ಗಿಡಗಳು ಗುಣಗಳು ಬಂದ ನಂತರ ಬರದೇ ಇದ್ದರೂ ಸ್ವಲ್ಪ ಹಿಂದೆ ಮುಂದೆ ಬಂದರೂ ಕೂಡ ಬಂದಂಥ ಗುಣಗಳಿಗೂ ಕೂಡ ನಾವೇನು ಮಾಡಬೇಕಾಗತ್ತೆ ಅಂತಂದರೆ 0-52-34 ಮತ್ತು ನವರಸ್ ಬನಾನಾ ಅಂತೇಳಿ ಸಿಗುತ್ತೆ, ಅದನ್ನು ತೆಗೆದುಕೋಬೇಕು. ಆಮೇಲೆ ಇದ್ರ ಜೊತೆಗೆ ಬೋರಾನ್ ಕೂಡ ತೆಗೆದುಕೊಂಡು 1 ಲೀಟ್ರಿಗೆ ಅದನ್ನು 3 ಗ್ರಾಮ್ ಇಲ್ಲ 4 ಗ್ರಾಮ್ ಹಾಕಬೇಕು. ಅವ್ರನ್ನ ಯಾವನ್ನ ಅಂದರೆ 0-52-34 ಮತ್ತು ಬೋರಾನ್ನ 3-4 ಗ್ರಾಮ್ ಹಾಕಿ, ಆಮೇಲೆ ನವರಸನ ನೀವು 80-100 ml ಹಾಕಿ ಒಂದು ಕ್ಯಾನಿಗೆ ನೀವು ಸ್ಪ್ರೇ ಮಾಡೋದು ಹೇಳಿರಿ. ಇದಕ್ಕೆ ಗೊನೆಗಳಿಗೆ ಇವೆಲ್ಲ ಕಾಯಿಗಳಿಗೆ ಸುತ್ತಲೂ ಈ ಕಾಯಿ ಸುತ್ತಲೂ ರೌಂಡಾಗಿ ಸ್ಪ್ರೇ ಮಾಡಬೇಕಾಗುತ್ತೆ.
ಅವಾಗ ಕಾಯಿಗಳು ಒಂದೇ ಥರನಾದಂಥ ಒಂದು ಸೈಜ್ಗೆ ಬಂದುಬಿಡ್ತಾವೆ, ಬೇಗ ದಪ್ಪ ಆಗ್ತಾವೆ ಗೆಳೆಯರೆ. ಯಾಕಂದರೆ ಅವಕ್ಕೆ ಬೇಕಾದಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅದು ಎಲ್ಲವೂ ಅದರಲ್ಲಿ ಇರುತ್ತೆ ಗೆಳೆಯರೆ. ಆ ಕಾರಣದಿಂದ ಈ ರೀತಿಯಾಗಿ ತಾವು ತಮ್ಮಲ್ಲಿಯೂ ಕೂಡ ಬಾಳೆಪಡ ಇದ್ದರೆ ತಾವು ನಾಟಿ ಮಾಡಿದರೆ ಈ ರೀತಿಯಾಗಿ ಮೇಂಟೈನನ್ನು ಮಾಡಿ ಗೆಳೆಯರೆ, ತುಂಬ ಒಳ್ಳೆಯ ಫಲ ಬರುತ್ತೆ ಗೆಳೆಯರೆ. ಇದು ಈಗ 9 ತಿಂಗಳ 10-15 ದಿನಗಳ ಒಂದು ಪ್ಲಾಟ್ ಆಗಿದೆ ಗೆಳೆಯರೀಗ. ಇವೆಲ್ಲ ಪೂರ್ತಿ ಗುಣಗಳು ಬಲಿತು ಬರಬೇಕಾದ್ರೆ, ಇವೆಲ್ಲ ಗುಣಗಳು ಬಲಿತು ಕಾಯಿಗಳ ಕೊಯ್ಲಿಗೆ ಬರಬೇಕಾದ್ರೆ 2 ರಿಂದ 3 ತಿಂಗಳ ಟೈಮ್ ತೊಗೊಳುತ್ತೆ ಗೆಳೆಯರೆ. ಇದೀಗ ನೋಡ್ಬೋದು ಯಾವ ರೀತಿ ಬಂದಿದೆ ಅನ್ನೋದನ್ನು. ಹೈಟ್ ಈಗ 4 ಫೂಟ್ ಇದೆ ಗೆಳೆಯರೀಗ. ಎಲ್ಲವೂ ಹೆಚ್ಚು ಕಡಿಮೆ 4 ಫೂಟೇ ಬಂದಿದ್ದಾವೆ. ಸಸಿ ನಾಟಿ ಮಾಡುವಾಗ ಎಷ್ಟು ನಾವು ವ್ಯವಸ್ಥೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗಿಡಗಳು ಬರ್ತಾವೆ ಗೆಳೆಯರು. ಆ ಒಂದು ಸಮಯದಲ್ಲಿ ಪಂಜಿಸೈಡ್ನ ಕೀಟನಾಶಕವನ್ನು, ಹಾಗೆ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಇವುಗಳನ್ನು ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಳದಲ್ಲಿ ಕೊಡಬೇಕಾಗತ್ತೆ ಗೆಳೆಯರೆ. ಬೇವಿನ ಹಿಂಡಿ ಇದ್ದರೂ ತಳದಲ್ಲಿ ಒಗೆದು ನಾಟಿ ಮಾಡಬೇಕಾಗತ್ತೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದರೆ ಬಾಳೆಪಡ ಚೆನ್ನಾಗಿ ಬರುತ್ತೆ ಗೆಳೆಯರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದಕ್ಕೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡಿರ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಅವು ಎಲ್ಲವೂ ನೋಡೋದಕ್ಕೆ ನಿಮಗೆ ಸಿಗ್ತವೆ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಗೆಳೆಯರೆ. ಗೆಳೆಯರೆ, ಇದರಲ್ಲಿ ಡ್ರಿಪ್ ಪೈಪಿನ ಬೆಡ್ಗೆ ಒಂದೊಂದಾಗಿ ಒಗೆಯಲಾಗಿದೆ, ಒಂದು ಸಾಲಿಗೆ ಒಂದರಂತೆ ನೋಡ್ಬೋದು. ಒಂದು ಸಾಲಿಗೆ ಒಂದು ಒಗೆಯಲಾಗಿದೆ. ಆದರೆ ಡ್ರಿಪ್ಪಿನ ಪೈಪು ಇವು ತುಂತುರು ಮಳೆಯ ಆಕಾರದಲ್ಲಿ ನೀರು ಬೀಳ್ತದೆ ಗೆಳೆಯರೆ. ಹೋಲು ಕಾಣಿಸಿಗೋದಿಲ್ಲ ಗೆಳೆಯರೆ, ಅಷ್ಟೊಂದು ಸೂಕ್ಷ್ಮವಾಗಿದೆ ಇದು. ಪ್ರತಿಯೊಂದು ಬೆಡ್ಡಿಗೂ ಒಂದೊಂದು ಪೈಪನ್ನು ಒಗೆಯಲಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ಈ ರೀತಿಯಾಗಿ ಡ್ರಿಪ್ ಮಾಡ್ಬೋದು. ಕೆಲವೊಬ್ಬರು ಡ್ರಿಪ್ಪಿನ ಪೈಪನ್ನು ಈ ಸೈಡ್ ಒಂದು ಒಗೆದಿರ್ತಾರೆ ಗೆಳೆಯರೆ, ಮತ್ತು ಈ ಸೈಡು ಕೂಡ ಒಂದು ಒಗೆದಿರ್ತಾರೆ. ಅಂದರೆ ಇದರ ಸೈಡ್ ಈ ಕಡೆ ಒಂದು ಒಗಿತಾರೆ, ಆಮೇಲೆ ಈ ಕಡೆ ಒಂದು, ಈ ರೀತಿ ಕೂಡ ಒಗೆದಿರ್ತಾರೆ. ಯಾಕಂದರೆ ಬೆಡ್ಡು ಜಲ್ದಿ ತೊಯ್ಲಿ ಅಂತ. ಆದರೆ ನಾವು ಒಂದೇ ಸೈಡ್ ಒಗೆದಿದ್ದೀವಿ, ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ನೀರು ತೊಯ್ತದೆ ಗೆಳೆಯರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಬಾಳೆಪಡ ಅನ್ನೋದನ್ನು.
ಇನ್ಮೇಲೆ ಗೆಳೆಯರೆ ಎಲ್ಲ ಗೊನೆಗಳು ಹೊರಗೆ ಬಂದ ತಕ್ಷಣ ಇನ್ನೂ ಒಂದೊಂದು ಮರಿಗಳನ್ನು ಕಾಯಬೇಕಾಗತ್ತೆ ಗೆಳೆಯರೆ. ಈಗ ಬರ್ತಾ ಇರೋ ಮರಿಗಳಲ್ಲಿ ಒಂದೊಂದು ಮರಿಗಳನ್ನು ಗೊನೆ ಬಂದಂಥ ಗಿಡಕ್ಕೆ ಒಂದೊಂದು ಮರಿಗಳನ್ನು ಕಾಯ್ತಾ ಹೋಗಬೇಕಾಗತ್ತೆ. ಇನ್ನೂ ಕಾದಿಲ್ಲ. ಇದು ಪೈಲ ಫಸಲು ಗೆಳೆಯರೆ. ಇದು ಮೊದಲನೇ ಬೆಳೆ. ಈ ರೀತಿ ಇದೆ, ತಾವು ನೋಡ್ಬೋದು. ಇವು ಗೆಳೆಯರೆ ಹಚ್ಚುವಾಗ ಸಸಿಗಳೇ ಎರಡಿದ್ದಂಥ ಗಿಡಗಳಿವು. ಎರಡು ಸೇಮ್ ಬಂದಿದ್ದಾವೆ ಗೆಳೆಯರೆ. ಇಲ್ಲಿಯೂ ಕೂಡ ಎರಡಿದ್ದಾವೆ ನೋಡಿ. ಅದರಲ್ಲೇನು ಮರಿ ಅದು ಏನಿಲ್ಲ. ಹಚ್ಚುವಾಗಲೇ ಸಸಿಗಳು ಎರಡೆರಡು ಬಂದಿದ್ದಾವೆ ಪಾಕೆಟ್ನಲ್ಲಿ. ಇದು ಎರಡಿದ್ದದ್ದನ್ನು ನೀವು ನೋಡ್ಬೋದು. ಇದು ಕೂಡ ಎರಡಿದ್ದದ್ದನ್ನು ನೀವು ನೋಡ್ಬೋದು. ಇದು G9 ಬಾಳೆ ಅಂತ ಗೆಳೆಯರೆ. ಈ ಒಂದು ಸಮಯದಲ್ಲಿ ಬಾಳೆ ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗುತ್ತೆ ಗೆಳೆಯರೆ. ಬಿಸಿಲು ಜಾಸ್ತಿ ಇರೋದರಿಂದ, ಆ ಕಾರಣದಿಂದಾಗಿ ನೀರು ನಿಮ್ಮ ಡ್ರಿಪ್ನಿಂದ ಸಫಿಷಿಯೆಂಟ್ ಹಾಕಿತ್ತು ಅಂತಂದರೆ ಏನು ಸಮಸ್ಯೆ ಇಲ್ಲ. ಡ್ರಿಪ್ನಿಂದ ಸಫಿಷಿಯೆಂಟ್ ಆಗದೇ ಇದ್ದರೆ ಸ್ವಲ್ಪ ಅಲ್ಲೇ ಚಂಬರ್ ಇತ್ತು, ಕರೆಂಟ್ ನೀರು ವ್ಯವಸ್ಥೆ ಇತ್ತು ಅಂತ ಕೌಲಿಲಿ ಕೂಡ ಈ ರೀತಿಯಾಗಿ ಸಾಲಲ್ಲಿ ನೀರನ್ನು ಕರೆಂಟ್ ಚಾಲು ಮಾಡಿ ಕೂಡ ಬಿಟ್ಟರು ಪರವಾಗಿಲ್ಲ ಗೆಳೆಯರೆ. ನೋಡ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಮತ್ತೊಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ ಗೆಳೆಯರೆ.